ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 400 ಕೋಟಿ ರಾಬರಿ ಆಗಿರುವಂತಹ ಕಥೆಯನ್ನ ನೀವು ಕೇಳ್ತಾ ಇದ್ರಿ. ಆದ್ರೆ ಈಗ ಅದರಲ್ಲಿ ಮತ್ತೊಂದಿಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅತಿ ದೊಡ್ಡದಾಗಿರುವಂತ ರಾಬರಿ ಇದು. ಮೂವಿಗಳಲ್ಲಿ ನೋಡ್ತಾ ಇದ್ರಿ, ಕಂಟೈನರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು, ಅದನ್ನ ರಾಬರಿ ಮಾಡಿದ್ರು ಅಂತ ಹೇಳಿ. ಹಿಂಗೆಲ್ಲ ಮಾಡಕ್ ಸಾಧ್ಯ ಏನ್ರಿ ಅಂತಿದ್ವಿ. ಮಾಡಿದಾರ್ರಿ. ಅಯ್ಯಯ್ಯಪ್ಪ, ಈ ಥರನೂ ಖತರ್ನಾಕ್ಗಳು. ATM ಮಷೀನನ್ನ ಕಿತ್ಕೊಂಡು ಹೋದ್ ನೋಡಿದ್ವಿ, ಬ್ಯಾಂಕ್ಗಳಲ್ಲಿ ದರೋಡೆಯನ್ನ ಮಾಡ್ಕೊಂಡು ಹೋಗಿ ನೋಡಿದ್ವಿ, ದುಡ್ಡನ್ನು ತಗೊಂಡು ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗಿದ್ದನ್ನು ನೋಡಿದ್ವಿ, ಕಂಟೈನರ್ಗಳನ್ನೇ ಕಿತ್ಕೊಂಡು ಹೋಗೋದಾ? ಅಯ್ಯಯ್ಯಯ್ಯ, ಅದು ಯಾವುದರಿಂದ ಇವರು ಅಷ್ಟೊಂದು ಈ ಮೂವಿಗಳದ್ದೇ ರೀ ಎಲ್ಲ ಹಾಳು ಮಾಡೋ ಕೆಲಸಗಳು. ಪಬ್ಲಿಕ್ ಟಿವಿಯಲ್ಲಿ 400 ಕೋಟಿಯ ರಾಬರಿಯ ದೊಡ್ಡ ರಹಸ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. SIT ತನಿಖೆಯಲ್ಲಿ ಬೆಚ್ಚಿ ಬೀಳುವಂತ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇರೋದು. ಗುಜರಾತ್ ರಾಜಕಾರಣಿಗೆ ಸೇರಿದ್ದ ಈ 400 ಕೋಟಿ ಹಣ ಬರೀ ಮಧ್ಯವರ್ತಿಯಾಗಿದ್ದ ಕಿಶೋರ್ ಅಲಿಯಾಸ್ ಸೇಠ್ ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಆಗಿರುವಂಥದ್ದು. ಪಬ್ಲಿಕ್ ಟಿವಿಯಲ್ಲಿ 400 ಕೋಟಿ ರಾಬರಿಯ ದೊಡ್ಡ ರಹಸ್ಯವನ್ನ ಬಿಚ್ಚಿಡ್ತಾ ಇದ್ದೀವಿ. SITಯ ತನಿಖೆಯಲ್ಲಿ ಈಗ ಬೆಚ್ಚಿ ಬೀಳುವಂತ ಅಂಶಗಳು ಬೆಳಕಿಗೆ ಬರ್ತಾ ಇವೆ. ಗುಜರಾತ್ನ ರಾಜಕಾರಣಿಯೊಬ್ಬರಿಗೆ ಸೇರಿರುವಂತ 400 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮೂವಿಗಳಲ್ಲಿ ನೋಡ್ತಾ ಇದ್ವಿರಿ. ಆ ಮೂವಿಗಳಲ್ಲಿ ಈ ರೀತಿಯಾಗಿ ಕಂಟೈನರ್ ತುಂಬ್ಕೊಂಡು ಹೋಗಿರುವಂಥ ಎಷ್ಟು ಮೂವಿಗಳು ಬಂದಿಲ್ವಾ? ಅದನ್ನು ಹೋಗ್ಬಿಟ್ಟು ಕಸದ ತೊಟ್ಟಿಯಲ್ಲಿ ಇಟ್ಬಿಟ್ಟು ಅದನ್ನೇನೋ ಮುಚ್ಚಿಟ್ಟು ಇನ್ಯಾವುದೋ ಗುಡಾವನಲ್ಲಿ ತುಂಬಿಟ್ಟು ಏನೇನ್ರಿ ಮೂವಿಗಳಲ್ಲೆಲ್ಲ. ಮೋಸ್ಟ್ಲಿ ಅದರಿಂದನೇ ಇನ್ಸ್ಪೈರ್ ಆದಂಗೆ ಇರಬೇಕಪ್ಪ ಇವರೆಲ್ಲ. ಅದರಿಂದನೇ ಇನ್ಸ್ಪೈರ್ ಆದಂಗಿದೆ. ಈ ಮೂವಿಗಳಲ್ಲಿ ನೋಡ್ತಾರೆ, ಕೊಲೆ ಮಾಡ್ತಾರೆ, ಹೆಣ ಎಲ್ಲಿ ಹೂತಾಕಬೇಕು ಅಂದರೆ ಪೊಲೀಸ್ ಸ್ಟೇಷನ್ ಕೆಳಗಡೆ ಹೂತಾಕೋದನ್ನು ಮೂವಿ ತೋರಿಸ್ಕೊಡ್ತಾರೆ. ಇವ್ರು ಮನೆ ಕೆಳಗಡೆ ಹೂತಾಕ್ತಾರೆ. ಕಳ್ಳತನ ಹೆಂಗೆ ಮಾಡಬೇಕಂದ್ರೆ ಸಣ್ಣ ಪುಟ್ಟದಲ್ಲ, ದೊಡ್ಡದೇ ಕಳ್ಳತನ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೈನರ್ಗಳನ್ನೇ ರೂಟಿ ಮಾಡುವಂಥ ಕೆಲಸ. ಇದರಲ್ಲಿ ದುಡ್ಡಿತ್ತು ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು? ಹೆಂಗೆ ಅಂದರೆ ಯಾರೋ ಜೊತೆಗಿರೋರೇ ಸ್ಕೆಚ್ ಹಾಕಿರ್ತಾರೆ. ಇದನ್ನು ಯಾರು ಬೇರೆದವ್ರು ಇರೋದಿಲ್ಲ, ಜೊತೆಯಲ್ಲಿರೋರೇ ಈ ರೀತಿಯಾಗಿ ಮಾಡಿರ್ತಾರೆ. ಗುಜರಾತ್ ಮೂಲದ ರಾಜಕಾರಣಿಗೆ ಸೇರಿದ್ದ 400 ಕೋಟಿ. ಗೋವಾದಿಂದ 2,000 ಮುಖಬೆಲೆಯ ನೋಟನ್ನು ಕೊಂಡೊಯ್ತಾ ಇತ್ತಂತೆ ಈ ಗ್ಯಾಂಗ್. 2,000 ಮುಖಬೆಲೆಯ ನೋಟು ಎಕ್ಸ್ಚೇಂಜ್ಗೆ ಕೊಂಡೊಯ್ತಾ ಇತ್ತಂತೆ. ಅಷ್ಟೊಂದು ದುಡ್ಡನ್ನು ಯಾರು ಎಕ್ಸ್ಚೇಂಜ್ ಮಾಡಿಕೊಡ್ತಾ ಇದ್ರು? ಆರೋಪಿ ವಿರಾಟ್ಗೆ ಹಣ ಸಾಗಾಟದ ಜವಾಬ್ದಾರಿಯನ್ನ ಕಿಶೋರ್ ಕೊಟ್ಟಿರ್ತಾನಂತೆ. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಅಂತೆ. ಏನು ಸಣ್ಣದ ಅದು, ಬ್ಯಾಗ್ ಎಲ್ಲೋ ಹೋಗಿ ಮುಚ್ಚಿಡಕ್ಕೆ? ಅಯ್ಯೋ ಕತೆ. ಕಿಶೋರ್ ಜಯೇಶ್ ಮಾತನಾಡಿರುವಂಥ ಸಂಭಾಷಣೆಯಲ್ಲಿ ಈಗ ಸತ್ಯ ರಿವೀಲ್ ಆಗಿದೆ. ಸದ್ಯ ವಿರಾಟ್ನ ಬಂಧಿಸಿ ತನಿಖೆಯನ್ನ ಮಹಾರಾಷ್ಟ್ರ ಪೊಲೀಸರು ನಡೆಸ್ತಾ ಇದ್ದಾರೆ. ದುಡ್ಡು ಲೀಗಲ್ ಆಗಿದ್ರೆ ಬೇರೆ, ಇಲ್ಲೀಗಲ್ ಆಗಿದ್ರೆ 2,000 ಮುಖಬೆಲೆಯ ನೋಟುಗಳು ನಿಮ್ಗೆ ಎಲ್ಲೂ ಸಿಗ್ತಾ ಇಲ್ಲ. 2,000 ರೂಪಾಯಿ ನೋಟುಗಳು ಎಲ್ಲ ಮುಗಿದೋಯ್ತು, ಅದು ಮುಗಿದೋಯ್ತು ಅಂತೇಳಿ ಎಲ್ಲಿ ಹೋಗಿದಾವೆ ಅಂತಂದ್ರೆ ಇದೆ. ಇನ್ನೇನು ನೋಟ್ ಬ್ಯಾಂಕ್ ನೀವು ನೋಟ್ ಬ್ಯಾನ್ ಮಾಡಿಬಿಟ್ಟು ಇನ್ನೇನಾಯ್ತು? ಹಣೆ ಬರ ಆಗಿದ್ದಾಗ 500 ರೂಪಾಯಿ ಬಂಡಲ್ ಇಡೋ ಬದಲು 2,000 ರೂಪಾಯಿ ಬಂಡಲ್ ಇಟ್ಟರು. ಇಲ್ಲಿ 4 ಕಂಟೈನರ್ ತುಂಬೋ ಬದಲು ಒಂದೇ ಕಂಟೈನರಲ್ಲಿ ಅಷ್ಟೊಂದು ತುಂಬ್ಕೊಂಡು ಹೊಟ್ರು. ಏನ್ರಿ ಮಾಡೋದು ಈ ಕತೆ? ನೀವು ಇನ್ಯಾವುದೋ ಮಾಡಕ್ಕೆ ಹೋದ್ರೆ ಇನ್ನೇನೋ ಆಗುತ್ತೆ ಹಣೆ ಬರಗಳು. ಗುಜರಾತ್ ಮೂಲದ ರಾಜಕಾರಣಿ ಅಂತೆ. ಲೀಗಲ್ ಆಗಿತ್ತಾ ಇದು? ಲೀಗಲ್ ಆಗಿದ್ರೆ ಹೆಂಗೆ ಸಾಕ್ಸಕ್ಕಾಗತ್ತೆ? ಇಲ್ಲೀಗಲ್ ಆಗೇ ಇರುತ್ತೆ ಈ ವಿಚಾರ. ನೋಟ್ ಎಕ್ಸ್ಚೇಂಜ್ಗೆ ಕೊಂಡೊಯ್ತಾ ಇತ್ತಂತೆ ಗ್ಯಾಂಗು. ಓಹೋ, ಯಾವ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡ್ತಾ ಇದ್ರಪ್ಪ 2,000 ರೂಪಾಯಿ? ಅಥವಾ ಡೈರೆಕ್ಟಾಗಿ RBI ಮುಂದೆ ಹೋಗಿ ನಿಲ್ಸಕ್ಕೆ ಹೋಗ್ತಾ ಇದ್ರಾ? ತಗೊಳ್ಳಿ 2,000 ರೂಪಾಯಿ ನೋಟ್ಗಳು ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿ. ಯಾವ್ಯಾವ ರೀತಿಯಲ್ಲಿದ್ದಾರೆ, ಹೇಗೆ ಹಣ ಸಾಗಾಟ ಮಾಡ್ತಾರೆ, ಹಣ ಎಲ್ಲೆಲ್ಲಿ ಇಟ್ಟಿದ್ದಾರೆ, ಜನಕ್ಕೆ ನೋಡಿದ್ರೆ ದುಡ್ಡಿಲ್ಲ ಅಂತೇಳಿ बडಕೊಳ್ಬೇಕು. काय तरी ह्यांनी काय केलंय की आपण जे पैसे दिलेत ना त्यांनी दिले नाहीये तिथे पैसे. ह्यांनीच खाल्ले म्हणजे ह्यांनीच खाल्लेत. अच्छा. आणि ह्यांनी काय सांगितलं, ह्या लोकांकडनं मला भेटले नाही पैसे. म्हणजे तुमच्याकडून? हा. ओके. हे जे काय तिकडनं काढलं ना मटेरियल, ह्या लोकांनी हेच लोक होती. म्हणजे विराटचेच लोक ना ते? विराटची लोक म्हणून गेले आणि हे आश्रमवाले घुसले आणि आश्रमवाल्यांनी मटेरियल कब्जात घेतला ते. अच्छा. ओके. आता मटेरियल पोचलंय अहमदाबादला. ओके. मग आता अहमदाबादला जावं लागेल का? आता काय ते लोक 2 ते 3 दिवसात याला बोलवलं आहे तिथे. अच्छा. ह्यांनी सांगितलं मी 2-3 दिन में आता हूँ विराटला. अहमदाबादवाल्यांना त्यांनी आजरच्या माझ्या तर काय कॉन्टॅक्टच नाही ना कोणाशी विराट सोडून. त्या लोकांनी आजरला फोन केला की
कि 2-3 दिन में वो विराट इधर आने वाला है। वो कभी टाइम पे आता है तुम आ सकता है तो तुम भी आ जाओ. म्हणजे तुम्हाला बोलवता का तिकडे चल म्हणून? मला नाही, मी नाही जात. ओके. अगर अच्छा. तो उसका हिसाब किताब क्या है ते समझ गए ना, समझना है हमको. हाँ हाँ. उसके बाद अपन कैसा क्या करने का वो देखते हैं. मग आदर बरोबर जायचं असेल तर जातो आम्ही लोक. नाही आता पहिल्या त्यांचं नक्की होऊ दे काय आहे ते. नाही जायचं झालं आदर समजा तर तिकडे आता हे तर आहे की कारण मी आज याचा पण फोन आला ना मला विराटचा. मला अभी तेरे काम करने में मेरे को कोई इंटरेस्ट नहीं है. बेंचो पनौती काम कभी भी वो होता नहीं है. बरोबर. तो मेरे को वो लोग ने पैसे का कमिटमेंट किया है, वो लोग से पैसा दिला दे या दे दे, ये तू जाने तेरा काम जाने मटेरियल का. म्हणजे मला कसं आहे की मी मोकळा होऊन ह्या लोकांना सोडणार होतो. हा म्हणजे मला काय आता कन्सर्न नाहीये, तू तुझ्या बघून घे असं करून मी बाहेर पडणार होतो. बरोबर. हे आता फोन आला ये ऐसा हुआ है और वो बोला है तो कभी उसका टाइमिंग होता है. तुम ಆಡಿಯೋಗಳಲ್ಲಿ ಈಗ ಈ ಸಂಭಾಷಣೆಗಳಲ್ಲಿ ಒಂದಿಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಎಲ್ಲಿ ಯಾವ ರೀತಿಯಾಗಿ ಅದನ್ನು ಕಂಟೈನರಿಂದ ಇಳಿಸಿ ಬಾಕ್ಸ್ಗಳಿಗೆ ಪ್ಯಾಕ್ ಮಾಡಿ ಬಾಕ್ಸ್ಗಳಿಂದ ಕಳಿಸ್ಕೊಡುವಂಥದ್ದು. ಅವ್ನು ಕೇಳ್ತಾನೆ ಅದರಲ್ಲಿ ದುಡ್ಡು ಹೆಂಗೆ ಇಷ್ಟೇನು ಸಣ್ಣ ಅಮೌಂಟ್ ಅದೇನು ಎಣಿಸೋಕ್ಕೆ, ಹೆಂಗೆ ಎಣಿಸೋದು, ಏನು ಮಾಡೋದು, ಎಣಿಸ್ಬಿಟ್ಟು ಬಾಕ್ಸಲ್ಲಿ ಪ್ಯಾಕ್ ಮಾಡಬೇಕಂತೆ. ಅದನ್ನು ಎಣ್ಣೆ ಮಾರಾಟ ಮಾಡೋನು ಯಾರೋ ಪರಿಚಯ ಇದ್ದಾನಂತೆ, ಅವನ ಜೊತೆಗೆ ಒಂದಿಷ್ಟು ಬಾಕ್ಸಲ್ಲಿ ಹಾಕ್ಬಿಟ್ಟು ಆ ಗಾಡಿಗಳಲ್ಲಿ ತುಂಬ್ಕೊಂಡು ಕಳಿಸೋದಂತೆ. ಯಾವ್ಯಾವ ವ್ಯವಹಾರಗಳು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗೆ ನಡೆಯುತ್ತೆ ಅಂತ ಹೇಳಿ. ಯಾವ್ಯಾವ ರಾಜಕಾರಣಿ ಹೆಂಗೆ ದುಡ್ಡನ್ನು ಸಾಗಿಸ್ತಾ ಇದ್ದಾರೆ. ಚುನಾವಣೆಗಳಿಗೆ ಆ ರಾಜ್ಯದಿಂದ ಇಷ್ಟು ಹೋಗಿದೆ, ಈ ರಾಜ್ಯದಿಂದ ಇಷ್ಟು ಹೋಗಿದೆ ಅಂತ ಹೇಳ್ತಾ ಇದ್ರು. ಬರೀ ಕೇಳಿಸ್ಕೊಳ್ತಾ ಇದ್ವಿ. ಬಟ್ ಇವೆಲ್ಲ ಚುನಾವಣೆಗೋಸ್ಕರ ನಡೀತಾ ಇದ್ದಿದ್ದ ದುಡ್ಡು. ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ದಿದ್ದು, ಯಾತಕ್ಕೋಸ್ಕರ ಸಾಗಾಟ ಮಾಡ್ತಾ ಇದ್ದಿದ್ದು, ಬೇರೆ ರೀತಿಯಾದಂಥ ಯೋಚನೆಗಳನ್ನು ಕೂಡ ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ದಿಲೀಪ್ ಕುರಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ದಿಲೀಪ್, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ ನೋಡ್ತಾ ಇದ್ರೆ. ಕಾರಣ ಅನೇಕ ಮೂವಿಗಳಲ್ಲಿ ನೋಡ್ತಾ ಇದ್ವಿ, ಕಂಟೈನರ್ಗಳಲ್ಲಿ ಇಷ್ಟೊಂದು ದುಡ್ಡನ್ನು ತುಂಬ್ಕೊಂಡು ಹೋಗ್ತಾ ಇದ್ರು, ಅವ್ರನ್ನೆಲ್ಲ ಹೈಜಾಕ್ ಮಾಡಿದ್ರು, ಯಾರೋ ಕಿಡ್ನ್ಯಾಪ್ ಮಾಡಿಕೊಂಡ್ರು, ಅವರನ್ನೆಲ್ಲೋ ಕೊಟ್ಟರು ಅನ್ನೋದನ್ನು. ಬಟ್ ನಿಜವಾಗಿಯೂ ಕೂಡ ಇಂಥದ್ದೊಂದು ಘಟನೆ ನಡೆದಿದೆ ಅಂದಾಗಲೇ ವೆರಿ ಶಾಕಿಂಗ್ ಅಂತ ಅನಿಸ್ಬಿಡುತ್ತೆ. ದಿಲೀಪ್. ಹೌದು ಅರುಣ್, ಪ್ರಮುಖ ಏನಂತಂದ್ರೆ ಇವರು ಮಹಾರಾಷ್ಟ್ರ ಗೌರ್ಮೆಂಟ್ ಇದು ಕಾಂಗ್ರೆಸ್ ಸೇರಿದಂತ ಒಂದ್ ಕಡೆ ಹೇಳ್ತಾ ಇದಾರೆ, ಕಾಂಗ್ರೆಸ್ನವರು ಇದು ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಬಹಳಷ್ಟು ಗೊಂದಲದ ವಾತಾವರಣ ಇರುವಂತದ್ದು. ಮತ್ತೆ ಈಗಾಗಲೇ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಮತ್ತೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ನಾಸಿಕ್ನ SP ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಇದರ ಬಗ್ಗೆ ಡಿಟೇಲ್ ಅನ್ನ ಕೂಡ ಹೇಳಿದ್ದಾರೆ. ಆದ್ರೂ ಘಟನೆ ಆದದಂತೂ ನಿಜ ಅಂತ ಹೇಳಾಗ್ತದೆ. ಯಾಕಂತಂದ್ರೆ ಇಲ್ಲೆಲ್ಲ ಕೂಡ ಘಟನೆಗೆ ಸಂಬಂಧಿಸಿದ ಎಲ್ಲ ಆಡಿಯೋಗಳು ಕೂಡ ನಾವು ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ಬಿತ್ತರಗೊಳಿಸಿದ್ವಿ. ಹೀಗಾಗಿ ಇದಕ್ಕೆ ಬೆಳಗಾವಿ SP ಅವರ ಜೊತೆಗೆ ಅಂತಾರೆ ಏನು ನಾಸಿಕ್ SP ಸ್ಪಷ್ಟಪಡಿಸಬೇಕಾಗಿರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನನಗೆ ಇನ್ನೂ ಒಂದ್ಸಲ ಚೆಕ್ ಮಾಡಬೇಕು ನೋಡಿ, ಕರ್ನಾಟಕದ ಏನಾದರೂ ಸೇರಿದ್ದ ಅಂತ. ಇನ್ನೂ 5 ರಾಜ್ಯಗಳ ಚುನಾವಣೆಗಳಿದೆ. ಒಂದು ಕಡೆ ಕಾಂಗ್ರೆಸ್ ಅಂತಿದ್ದಾರೆ, ಒಂದು ಕಡೆಗೆ BJP ಅಂತಿದ್ದಾರೆ. ಯಾರಿಗೆ ಸೇರಿದ ದುಡ್ಡು ಏನು ಎತ್ತ ಗೊತ್ತಾಗ್ತಿಲ್ಲ.